ಗುರುಭ್ಯೋ ನಮಃ ಗಣಗಣಪತಿ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕು ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯಿಂದ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಬದಲಾವಣೆ ಬರ್ತದೆ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಇವರ ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ದುಡ್ಡಿನ ವಿಚಾರದಲ್ಲಿ ತುಂಬ ಖೀನತೆ ವಿಚಾರದಲ್ಲಿ ಇರ್ತೀರಾ. ಎಲ್ಲಿಂದೋ ಬರುವಂಥ ದೊಡ್ಡ ಅಮೌಂಟ್ ನಿಮ್ಮ ಕೈ ಬಂದು ಸೇರ್ತದೆ. ಲಕ್ ನಿಮ್ಮ ವಿಚಾರದಕ್ಕಂತೆ ಇದೆ ಅಂಥೇಳಿ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಅಮಾವಾಸ್ಯೆ ನಂತರ ಹಳೆ ಸಾಲಗಳು ತೀರಿಸುವಂಥ ಮಟ್ಟಕ್ಕೆ ಬರ್ತದೆ. ಮತ್ತು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಸಿಗುತ್ತದೆ. ಕೆಲಸವನ್ನು ನೀವು ಮಾಡುವಂಥ ಕೆಲಸದಲ್ಲಿ ವೇಗವನ್ನು ನೋಡಿ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರುತ್ತದೆ. ಪೇಮೆಂಟ್ ವಿಚಾರದಲ್ಲಿ ನೀವು ಯಾರಿಗಾದ್ರೂ ಕಾಯ್ತಾ ಇದ್ದರೆ ಈ ಅಮಾವಾಸ್ಯೆ ನಂತರ ನಿಮಗೆ ಗುಡ್ ನ್ಯೂಸ್ ಸಿಗ್ತದೆ. ಮತ್ತು ನಿಮ್ಮ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ನಿಮ್ಮನ್ನು ಕಾಲಿಡುವಂಥವರು ನಿಮ್ಮ ಕಾಲಿಗೆ ಶರಣಾಗತಿ ಆಗುತ್ತಾರೆ. ನಿಮ್ಮ ಕೆಲಸದ ಒತ್ತಡಗಳಿದ್ದರೂ ಕೂಡ ಅದನ್ನು ನೆರವೇರಿಸಿಕೊಳ್ಳುತ್ತೀರಾ. ಹೊಸ ಜವಾಬ್ದಾರಿಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಮೇಲಧಿಕಾರಿಯೊಟ್ಟಿಗೆ ಮಾತಾಡುವಾಗ ಸ್ವಲ್ಪ ಜಾಗೃತವಾಗಿರಲಿ. ಇನ್ನು ನಿಮ್ಮ ಬಿಸ್ನೆಸ್ ಬಗ್ಗೆ ನೋಡೋದಾದರೆ, ಬಿಸ್ನೆಸ್ಸಲ್ಲಿ ನಿಮಗೆ ಸಖತ್ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸುತ್ತದೆ. ಕಾಂಪ್ಯೂಟರ್ಗೆ ನೀವೇ ಒಂದು ದೊಡ್ಡ ಸವಾಲಾಗಿರ್ತೀರ. ಹೊಸ ಏರಿಯಾಗಳಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಳ್ಳೆಯ ಸಮಯ. ರಿಯಲ್ ಎಸ್ಟೇಟಲ್ಲಿ ಇಳಿಯವರಿಗೆ ಒಳ್ಳೆ ಲಾಭ ಇದೆ, ಆದಾಯವಿದೆ. ಮತ್ತೆಲ್ಲ ಪ್ರೀತಿ ವಿಚಾರದಲ್ಲಿ ನೋಡೋದಾದರೆ, ಪ್ರೀತಿ ವಿಚಾರದಲ್ಲಿ ಪಾಸಿಟಿವ್ ಆಗಿ ಎನರ್ಜಿ ಅನ್ನೋದು ಇರುತ್ತದೆ. ಪಾರ್ಟ್ನರಲ್ಲಿ ಅತಿಯಾದ ಸಂಶಯ ಬೇಡ. ಅವರ ಪರ್ಸನಲ್ ವಿಚಾರಕ್ಕೆ ಸ್ವಲ್ಪ ಗೌರವ ಕೊಡಿ. ಮತ್ತೆಲ್ಲ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅವರಿಗೆಲ್ಲ ಒಂದು ಲತ್ತಿ ಆಯಿತು ಗೆಳೆಯನಾಗಿ ಹೂಡಿಕೆ ಬರುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಕುಟುಂಬದ ವಿಚಾರ ನೋಡೋದಾದರೆ, ಮನೆಯಲ್ಲಿ ಯಾವುದೋ ಒಂದು ಗುಪ್ತ ವಿಚಾರ ಬಯಲಿಗೆ ಬರುವಂಥದ್ದಿದೆ. ಅದು ಪಾಸಿಟಿವ್ ಆಗಿ ಆಗಿರುತ್ತದೆ. ಫ್ಯಾಮಿಲಿಯೊಟ್ಟಿಗೆ ಸಣ್ಣ ಪುಟ್ಟ ವಾದಗಳಾಗಿರ್ಬೋದು. ಹಾಗೆ ನೀವು ದೊಡ್ಡ ಮನಸ್ಸು ಮಾಡಿ ಸುಮ್ಮನಾಗಿರೋದು ಒಳ್ಳೆಯದು. ಆಸ್ತಿ ಪಾಸ್ತಿ ವಿಚಾರದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸುತ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಕೇರ್ ಇರಲಿ. BP ಮತ್ತು ಉಷ್ಣತೆ ಸಮಸ್ಯೆಗಳಿದ್ದರೂ ಕೂಡ ಕಾಣಿಸಿಕೊಳ್ಳುತ್ತದೆ. ಜಾಸ್ತಿ ನೀರನ್ನು ಕುಡಿಯಿರಿ, ಕಡಿಮೆ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ಈ ರಾಶಿಯವರ ಪರಿಹಾರದ ಬಗ್ಗೆ ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಮಂಗಳ ಅಧಿಪತಿ. ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸಿಂಧೂರ ಅರ್ಚನೆ ಮಾಡಿಸಿ, ಮಂಗಳವಾರ ದಿನ ಸಂಜೆ ಕನಿಷ್ಠವಾದ ದೀಪ ಹಚ್ಚಿ, ಇದನ್ನು ಮಾಡಿ ನಿಮ್ಮ ನೆಗೆಟಿವ್ ಅಂಶಗಳನ್ನು ದೂರ ಮಾಡುತ್ತದೆ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಅಮಾವಾಸ್ಯೆ ಭವಿಷ್ಯ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.